ಹೋದಿಯ ಪಿಸಾಚಿ ಅಂದರೆ ಬಂದೇ ಗವಾಕ್ಷಿಲಿ ಅನ್ನೋಂಗಾಯ್ತು ಈ ಕೋವಿಡ್ನ ಕತೆ. ಕೋವಿಡ್ ಪ್ರಕರಣಗಳು ನೆರೆಯ ರಾಜ್ಯ ಆಂಧ್ರ ಪ್ರದೇಶದಲ್ಲಿ ದಿನೇ ದಿನೇ ಜಾಸ್ತಿ ಆಗ್ತಾ ಇದ್ದಾವೆ. 2 ಸಾವುಗಳಾಗ್ತಾ ಇದ್ದಾವೆ. ಈ ಬೆನ್ನಲ್ಲೇ ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನಲ್ಲಿ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಹೌದು, ತಾಲೂಕು ಆಡಳಿತ ತೀವ್ರ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿದೆ. ಜಿಲ್ಲಾಧಿಕಾರಿಗಳ ಕಟ್ಟುನಿಟ್ಟಿನ ಆದೇಶದ ಮೇರೆಗೆ ತಾಲೂಕಿನ 5 ಪ್ರಮುಖ ಗಡಿ ಭಾಗಗಳಲ್ಲಿ ಹೊಸ ಚೆಕ್ ಪೋಸ್ಟ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಆಂಧ್ರ ಪ್ರದೇಶದಿಂದ ಪಾವಗಡ ತಾಲೂಕಿನೊಳಗೆ ಪ್ರವೇಶಿಸುವ ಪ್ರತಿಯೊಬ್ಬ ಸಾರ್ವಜನಿಕರು ವಾಹನಗಳನ್ನು ಗಡಿಯಲ್ಲಿ ತಡೆದು ಕಡ್ಡಾಯವಾಗಿ ಆರೋಗ್ಯ ತಪಾಸಣೆಗೆ ಒಳಪಡಿಸಲಾಗುತ್ತಿದೆ. ಪಾವಗಡದ ಗಡಿಭಾಗದ 5 ಕಡೆಗಳಲ್ಲಿ ತೆರೆಯಲಾಗಿರುವ ಈ ತನಿಖಾ ಕೇಂದ್ರಗಳ ಸಂಪೂರ್ಣ ಜವಾಬ್ದಾರಿಯನ್ನು ಆಯಾ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿಗಳಿಗೆ ವಹಿಸಲಾಗಿದೆ. ಗಡಿ ಪ್ರದೇಶಗಳಾದ ರಾಜವಂತಿ, ನಾಗಲಾಪುರ, ಪೋತಗಾನಹಳ್ಳಿ ಗ್ರಾಮಗಳ ಸಂಪರ್ಕ ರಸ್ತೆಗಳಲ್ಲಿ ತಪಾಸಣಾ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಗಡಿ ದಾಟುವ ಮುನ್ನ ಪ್ರತಿಯೊಬ್ಬರ ಆರೋಗ್ಯ ಸ್ಥಿತಿಗತಿ ಹಾಗೂ ಅಗತ್ಯ ಮಾಹಿತಿಗಳನ್ನು ಸಿಬ್ಬಂದಿಗಳು ಪ್ರತಿನಿತ್ಯವೂ ಕೂಡ ದಾಖಲಿಸಿಕೊಳ್ತಾ ಇದ್ದಾರೆ. ಪ್ರದೇಶದಲ್ಲಿ ಏಕಾಏಕಿಯಾಗಿ ಕೋವಿಡ್ನಿಂದಾಗಿ 2 ಸಾವನ್ನಪ್ಪಿದಂಥ ಹಿನ್ನೆಲೆಯಲ್ಲಿ ತುಮಕೂರು ಜಿಲ್ಲೆಯಲ್ಲೂ ಕೂಡ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಅದರಲ್ಲೂ ಕೂಡ ತುಮಕೂರು ಜಿಲ್ಲೆಗೆ ಹೊಂದಿಕೊಂಡಿರುವಂಥ ಆಂಧ್ರ ಪ್ರದೇಶದ ಗಡಿಭಾಗವಾದಂತಹ ಪಾವಗಡದಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಿರುವಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಎಲ್ಲ ಕಡೆಯೂ ಕೂಡ ಪಾವಗಡದ ಎಲ್ಲ ಕಡೆಗಳಲ್ಲಿ ಚೆಕ್ ಪೋಸ್ಟ್ ನಿರ್ಮಾಣ ಮಾಡಿ ಎಲ್ಲರನ್ನು ಕೋವಿಡ್ ತಪಾಸಣೆ ಮಾಡಲಾಗ್ತಾ ಇದೆ. ಅಂದರೆ ಆಂಧ್ರದಿಂದ ಬರುವಂತಹ ಎಲ್ಲರನ್ನು ಕೂಡ ತಪಾಸಣೆ ಮಾಡ್ತಾ ಇರುವಂಥದ್ದು. ಪಾವಗಡದ ಒಟ್ಟು 5 ಕಡೆಗಳಲ್ಲಿ ಈ ರೀತಿಯ ತಪಾಸಣೆ ಮಾಡ್ತಾ ಇರುವಂಥದ್ದು. ನಾನೀಗ ರಾಜವಂತಿಯಲ್ಲಿದ್ದೀನಿ, ನೋಡಬಹುದು. ರಾಜವಂತಿಯಲ್ಲಿ ಕೂಡ ತಪಾಸಣಾ ಕೇಂದ್ರವನ್ನು ಮಾಡ್ತಾ ಇದ್ದಾರೆ. ಅಂದರೆ ಎಲ್ರಿಗೂ ಕೂಡ ಅವರ ಫೀವರ್ ಟೆಸ್ಟ್ ಮಾಡುವಂಥದ್ದು, ಆ ರೀತಿಯ ಪ್ರಕ್ರಿಯೆಗಳನ್ನು ಮಾಡ್ತಾ ಇರುವಂಥದ್ದು. ಅಂದರೆ 100 ಮೇಲಿದ್ದರೆ, ಫೀವರ್ 100 ಮೇಲಿದ್ದರೆ ಎಲ್ಲರೂ ಕೂಡ ಈಗ ಅವ್ರಿಗೆ ಟ್ಯಾಬ್ಲೆಟ್ ಕೊಡುವಂಥದ್ದು ಮತ್ತು ಆಸ್ಪತ್ರೆಗೆ ರೆಫರ್ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ ಪಾವಗಡದ ಏನು ಆಸ್ಪತ್ರೆಯ ಸಿಬ್ಬಂದಿಗಳು, ಅದರಲ್ಲಿ ಕೂಡ ಆಯುಷ್ಮಾನ್ ಆರೋಗ್ಯ ಮಂದಿರ ಅಂತಿದೆ, ಇನ್ನು ರಾಜವಂತಿಯಲ್ಲಿ ಅವರು ಈ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಪಾವಗಡದ ರಾಜವಂತಿ ಸೇರಿದಂತೆ ನಾಗಲಾಪುರ ಮತ್ತು ಅರಸೀಕೆರೆ ಸೇರಿದಂತೆ ಒಟ್ಟು 6 ಕಡೆಗಳಲ್ಲಿ ಈ ರೀತಿ ನಿನ್ನೆ ತಾನೇ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಅವರು ಈ ರೀತಿಯ ಒಂದು ಆದೇಶ ಹೊರಡಿಸಿದ್ದರು. ಅಂದರೆ ಎಲ್ಲೆಲ್ಲಿ ಈ ರೀತಿಯ ಚೆಕ್ ಪೋಸ್ಟ್ಗಳನ್ನು ಮಾಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಹೇಳಿದರು. ಅಂದರೆ ಆಂಧ್ರ ಮತ್ತು ಪಾವಗಡ ಅಂದರೆ ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕು ಹೊಂದಿಕೊಂಡಿರುವುದರಿಂದ ಸಹಜವಾಗಿ ಆತಂಕ ಎದುರಾಗುವಂಥದ್ದು. ಆ ಒಂದು ಹಿನ್ನೆಲೆಯಲ್ಲಿ ನಿನ್ನೆ ಕೊಟ್ಟಂಥ DC ಅವರ ಆದೇಶದ ಮೇರೆಗೆ ಇವತ್ತು ಎಲ್ಲ ಚೆಕಪ್ ಮಾಡ್ತಾ ಇರುವಂಥದ್ದು. ಒಟ್ಟು 5 ಕಡೆಗಳಲ್ಲಿ ಚೆಕ್ ಪೋಸ್ಟ್ ನಿರ್ಮಾಣ ಮಾಡಿ, ಅಂದರೆ ಸಹಜವಾಗಿ ಚೆಕ್ ಪೋಸ್ಟ್ ಅನ್ನೋದಕ್ಕಿಂತ ಸಹಜವಾಗಿ ಆ ಕಡೆಯಿಂದ ಗಡಿ ದಾಟಿ ಬರ್ತಾ ಇರುವಂತಹ ಏನು ಆಂಧ್ರದ ಪ್ರಜೆಗಳನ್ನು ತಡೆದು ನಿಲ್ಲಿಸಿ ಅವರಿಗೆ ಚೆಕಪ್ ಮಾಡ್ತಾ ಇರುವಂಥದ್ದು. ನೋಡ್ಬೋದು, ಎಲ್ಲ ರೀತಿಯ ಪ್ರಕ್ರಿಯೆಗಳನ್ನು ಇವತ್ತು ಆರಂಭಿಸಿದ್ದಾರೆ. ಒಟ್ಟು 5 ಕಡೆಗಳಲ್ಲಿ ಆರಂಭ ಮಾಡಿರುವಂಥದ್ದು.